ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿಯವರ ಪ್ಲಾನ್. ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿಯವರ ಪ್ಲಾನ್. ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು.
ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿಯವರ ಪ್ಲಾನ್. ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿಯವರ ಪ್ಲಾನ್. ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ.
ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ ಜಾಗವೇ ಇರೋದಿಲ್ಲ ಅನ್ನೋದು ಮೋದಿಯವರ ಪ್ಲಾನ್. ಮೋದಿ ಲೆಕ್ಕ ಯಾವಾಗಲೂ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಕ್ಕಾ ಪ್ಲಾನನ್ನು ಮಾಡಿಕೊಂಡೇ ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗ್ತಾ ಇರೋದು. ಯಾರು ಊಹೆ ಮಾಡದ ರೀತಿಯಲ್ಲಿ ಲೆಕ್ಕವನ್ನು ಹಾಕಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿಯವರು. ಜಾತಿ ಗಣತಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಂಡ್ರೆ ವೀಕ್ಷಕರೇ ನಿಜವಾಗ್ಲೂ ನೀವು ದಂಗಾಗ್ತೀರಾ. ಹಿಂದೂ ಮುಸ್ಲಿಂ ಕ್ರೈಸ್ತರ ಪ್ರತಿ ಜಾತಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಗ್ಗೆ ಪ್ರತ್ಯೇಕವಾದಂಥ ಲೆಕ್ಕಗಳಿರುತ್ತೆ. ಜಾತಿ ಗಣತಿಯ ವೇಳೆ ಜನನ ಮರಣ ಅದರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರಂತೆ. ಆ ಎಲ್ಲ ಲೆಕ್ಕಾಚಾರದ ವಿಚಾರವಾಗಿ ಅದರ ಕೌಂಟ್ ಏನಿದೆಯಲ್ಲ ಅದು ಎಲೆಕ್ಷನ್ ಕಮಿಷನ್ಗೂ ಕೂಡ ಸಿಗುತ್ತೆ. ಜಾತಿ ಜನಗಣತಿ ಆಧಾರದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗ್ತಾರೆ. ಇಲ್ಲೇ ಇರೋದು ನೋಡಿ ಇಂಪಾರ್ಟೆಂಟ್. ಜಾತಿ ಗಣತಿ ಲೆಕ್ಕಾಚಾರ ಇದೆಯಲ್ಲ, ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದು. ಆಗ ದೇಶದಲ್ಲಿ ಅಕ್ರಮ ಮತದಾನಕ್ಕೆ